ಹೆಸರು ಪವನ್. ನಾನು ಮಾಡ್ತಾ ಇದ್ದೀನಿ ಹಿಸ್ಟಾರಿಕಲ್ ಟೆಂಪಲ್ ವಿಸಿಟ್ಸ್. ಇದು ನಮ್ಮ 4ನೇ ಟೆಂಪಲ್ ಆಗಿದೆ. ಸೊ ನಾವು ಬಂದಿರೋದು ನಮ್ಮ ಹೊಲದ ಕಡೆಗೆ. ಸೊ ಇದು ಲಕ್ಷ್ಮಮ್ಮ ಟೆಂಪಲ್ ಅಂತಿದೆ. ಸೊ ತುಂಬ ಹಳೆ ಟೆಂಪಲ್ ಇದೆ, ಭಾಳ ಇತಿಹಾಸ ಇದೆ ಈ ಟೆಂಪಲ್ಗೆ. ಸೊ ಇಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು, ಒಂದು ಫ್ಯಾಕ್ಟ್ರಿಗೆ ತುಂಬ ಇತಿಹಾಸ. ಸೊ ಆ ಫ್ಯಾಕ್ಟ್ರಿಗೆ ಏನು ಸ್ಟಾರ್ಟ್ ಮಾಡಿದಾಗ ಈ ಗುಡಿಗೆ ತೆಗಿಬೇಕಂತ ಅನ್ಕೊಂಡಿದ್ರು ಅವರು. ಬಟ್ ಆಮೇಲೆ ತೆಗಿಬೇಕಂದ್ರೆ ಬುಲ್ಡೋಸರ್ ತೊಗೊಂಡು ಬಂದಿದ್ರು ಅವರು JCB ಇಂದ. ಸೊ ತೆಗಿಬೇಕಂದ್ರೆ ಇಲ್ಲಿ ನೋಡ್ಬೋದು, ಆರ್ಕಿಟೆಕ್ಚರ್ ಇಲ್ಲಿ ನೋಡ್ಬೋದು, ಪೂರ್ತಿ ಕುಸಿತ ಆಗಿದೆ ಗುಡಿ. ಆ ತೆಗಿಯೋ ಟೈಮಿಗೆ ಆ ಗುಡಿಯಿಂದ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಒಂದು ಹಿಸ್ಟ್ರಿನೇ ಅದು. ಸೊ ಹೇಳೋ ಟೈಮಿಗೆ ಎಲ್ಲರೂ ಈಗ ಬುಲ್ಡೋಸರ್ ಬಂದು ಟಚ್ ಮಾಡೋಷ್ಟಿಗೆ ಬುಲ್ಡೋಸರ್ ಬಿದ್ದ ಕೇಸಲ್ಲಿ ನೀರಲ್ಲಿ ಬಿದ್ದುಬಿಟ್ಟಿದೆ. ಸೊ ಇಲ್ಲಿ ಕ್ವಾರಿ ಇದೆ, ಸೊ ದೊಡ್ಡ ಕ್ವಾರಿ ಇದೆ. ಸೊ ಗಣಿ ನೋಡ್ಬೋದು ಇಲ್ಲಿ ಬಿ. ಸೊ ಗಣಿಗಾರಿಕೆನೂ ಮಾಡ್ತಾರೆ. ಸೊ ಈಗ ನೋಡ್ಬೋದು ಸದ್ಯಕ್ಕೆ ಎಲ್ಲ ಕ್ಲೋಸ್ ಆಗಿದೆ. ಸೊ ಎಲ್ಲರೂ ಹೇಳ್ತಾರೆ ಈಗ, ಯಾಕಂದರೆ ಇದು ಒಂದು ಹಿಸ್ಟ್ರಿನೇ ಇದೆ. ಸೊ ಲಕ್ಷ್ಮಮ್ಮ ಟೆಂಪಲ್ದು ಯಾಕಂದರೆ ಇಲ್ಲಿ ದೇವರಿದ್ದಾರೆ. ಸೊ ಎಲ್ಲ ಭಕ್ತರೆಲ್ಲ ಮೆಚ್ಚುಗೆಯಿಂದ ಪೂಜೆ ಮಾಡ್ತಾರೆ, ಯಾಕಂದರೆ ಇಲ್ಲಿ ಹೊಲಗಳೆಲ್ಲ ಇದ್ದೇವೆ. ಸೊ ಈಗ ಫ್ಯಾಕ್ಟ್ರಿ ಈಗ ಕ್ಲೋಸ್ ಆಗಿದ್ದಕ್ಕೆ ಕಾರಣ ಇದೆ ಅಂತಾರೆ, ಮೇಜರ್ ಕಾರಣ ಅಂತಾರೆ. ಸೊ ಎಲ್ಲರೂ ಯಾರೂ ನಂಬಲ್ಲ, ಈ ಕಾಲಕ್ಕೆ ಯಾರು ನಂಬೋದಿಲ್ಲ. ಯಾಕಂದರೆ ಈ ಥರ ಟೆಂಪಲ್ಸ್ ಎಲ್ಲ ಈಗ ಯಾರು ಮಾಡೋದಿಲ್ಲ, ಪೂಜೆನೇ ಮಾಡೋದಿಲ್ಲ ಅಂತ. ಸೊ ಸದ್ಯಕ್ಕೆ ಈಗ ಪೂರ್ತಿ ಕುಸಿತವಾಗಿದೆ. ಸೊ ಗುಡಿ ನೋಡ್ಬೋದು. ಬಟ್ ನಾವು ಎವ್ರಿ ದೀಪಾವಳಿ ಇಲ್ಲಿ ಬಂದು ಕೇಸಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಪುನಸ್ಕಾರ, ಪೂಜೆ, ನೈವೇದ್ಯ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ನೈವೇದ್ಯ ಎಲ್ಲ ತಂದು ಕೇಸಿ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಸದ್ಯಕ್ಕೆ ಈಗ ಏನು ಮಾಡ್ತಾ ಇಲ್ಲ ಇಲ್ಲಿ ಗುಡಿಗೆ. ಸೊ ಇಲ್ಲಿ ನೋಡ್ಬೋದು ನೀವು ಸುತ್ತಮುತ್ತ ಏನಾಗಿದೆ ಅಂತ. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಪೂರ ಈಗ ಕಾಡಲ್ಲಿದ್ದೀವಿ ನಾವು ಸದ್ಯಕ್ಕೀಗ. ಸೊ ತುಂಬ ಹಳೆ ಆರ್ಕಿಟೆಕ್ಚರ್ ಗುಡಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಈಗ ಎಲ್ಲ ಕುಸಿತ ಆಗಿದೆ. ಸೊ ಗುಡಿಗೆ ತೋರಿಸ್ತೀನಿ ಒಂದ್ಸಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದೇ ರೀತಿಯ ನಾನ್ ವೆಜ್ ಏನು ತಿನ್ನೋ ಹಾಗಿಲ್ಲ. ಯಾಕಂದರೆ ನಾನ್ ವೆಜ್ ಏನಾದರೂ ತಿಂದರೆ ಸೊ ಈ ಗುಡಿಗೆ ಒಂದು ರಕ್ಷಕ ಇದ್ದಾನೆ. ಸೊ ಅದು ಹಾವು. ಸೊ ಆ ರಕ್ಷಕ ಇಲ್ಲ, ನೀವು ಬೈ ಮಿಸ್ ಆಗಿ ಇಲ್ಲಿ ನಾನ್ ವೆಜ್ ತಿಂದಕೇಸಿ ಬಂದರೆ ನಿಮಗೆ ಹಾವು ಖಚಿತವಾಗಿ ನಿಮಗೆ ಕಾಣ್ತಾನೆ. ಸೊ ಕಾಣಿಕೇಸಿ ನಿಮಗೆ ಇಲ್ಲಿಂದ ಓಡಿಸ್ಬಿಡ್ತಾನೆ. ಸೊ ಇಲ್ಲಿ ಹೊಲದ ಸುತ್ತಮುತ್ತ ಎಲ್ಲೇ ತಿನ್ನಿರಿ ನೀವು, ಹಾವು ಕಂಪಲ್ಸರಿ ನಿಮ್ಮ ಹತ್ರ ಬಂದೇ ಬರುತ್ತೆ. ಇದು ಒಂದು ಹಿಸ್ಟ್ರಿ ಆಗಿ. ಸೊ ಯಾವ ಕೆಲವೊಬ್ರು ನಂಬ್ತಾರೆ, ನಂಬೋದಿಲ್ಲ. ಬಟ್ ನಾವು ನಂಬಬೇಕಾಗತ್ತೆ. ಸೊ ಯಾಕಂದರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದವರಿದ್ದೀವಿ ಇಲ್ಲಿ. ಸೊ ನಾವು ಇದ್ದಾಗ ಇಲ್ಲಿ ಬರ್ತೀವಿ, ಪೂಜೆ ಮಾಡ್ತೀವಿ, ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿರುವ ನೀರು ಈ ಗುಡಿಗಿರೋ ಇತಿಹಾಸ ಯಾವ ಗುಡಿಗಿಲ್ಲ ಅನ್ಕೋತೀನಿ ನಾನು. ಯಾಕಂದ್ರೆ ತುಂಬ ಹಳೆ ಗುಡಿ. ಸೊ ಯಾರು ಇಷ್ಟು ಮಾತಾಡಲ್ಲ ಈ ಗುಡಿ ಬಗ್ಗೆ, ಯಾಕಂದರೆ ಕೆಲವ್ರಿಗೆ ಗೊತ್ತೇ ಇರಲ್ಲ. ಸೊ ನಮ್ಮ ಮಾತವರಿಗೆಲ್ಲ ಪೂರ್ತಿ ಇಲ್ಲೇ ಬರ್ತೀವಿ ನಾವು ಪೂಜೆ ಮಾಡ್ಬೇಕಂದ್ರೆ. ಸೊ ಇಲ್ಲಿ ಆರೈಕೆ ಮಾಡ್ಬೇಕಂದ್ರೆ ಇಲ್ಲೇ ಬರ್ತೀವಿ. ಇಲ್ಲಿ ಕಟ್ಟಿಸ್ಬೇಕಂದ್ರೆ ಇಲ್ಲಿ ಪರ್ಮಿಷನ್ ಬೇಕು, ಗುಡಿ ಕಟ್ಟಿಸ್ಬೇಕಂದ್ರೆ ಏನಾದರೂ ಕಟ್ಟಿಸ್ಬೇಕಂದ್ರೆ. ಯಾಕಂದರೆ ಇದು ಪೂರ್ತಿ ಜಾಗ ಈಗ ಫ್ಯಾಕ್ಟ್ರಿ ಹೋದಾಗಿದೆ. ಸೊ ಈ ಫ್ಯಾಕ್ಟ್ರಿ ಸದ್ಯಕ್ಕೆ ಬಂದಾಗಿದೆ. ಸೊ ಬಂದಾಗಿ 10 years ಆಗಿದೆ. ಸೊ ಎಲ್ಲ ನಮ್ಮದೇ ಹೊಲ ಇತ್ತು ಫಸ್ಟ್ಗೆ. ಬಟ್ ಈಗ ಸದ್ಯಕ್ಕೆ ಈಗೆಲ್ಲ ಕ್ಲೋಸ್ ಆಗಿದೆ. ಯಾಕಂದರೆ ಗುಡಿ ಕಟ್ಟಬೇಕಂದ್ರೂ ಆಗ್ತಾ ಇಲ್ಲ. ಯಾಕಂದರೆ ಪರ್ಮಿಷನ್ ಕೊಟ್ಟರೆ ನಾವು ಗುಡಿ ಕಟ್ಟಬೇಕು. ಸೊ ಈಗ ಫ್ಯಾಕ್ಟ್ರಿ ಕೆಲಸ ಇನ್ನೂ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ಪೂರ್ತಿ ಅರ್ಧ ಕುಸಿದೋಗಿದೆ. ನೋಡ್ಬೋದು ನೀವು, ಬುಲ್ಡೋಸರಿಂದ ಎಲ್ಲ ಮಾಡಿದ್ದೀವರು. ಈ ಸಹ ಎಕ್ಸಾಂಪಲ್ ಇದೆ, ಬುಲ್ಡೋಸರ್ಸ್ ಎಲ್ಲ ನೀರಲ್ಲಿ ಬಿದ್ದಿದ್ದು. ಸೊ ಯಾರು ನಂಬ್ತಾರೆ, ನಂಬೋದಿಲ್ಲ. ಯಾಕಂದರೆ ಇದೊಂದು ಹಿಸ್ಟ್ರಿನೇ ಆಗಿದೆ. ಸೊ ನಾವು ನಿಮ್ಗೆ ತೋರಿಸ್ತೀವಿ ಆ ನೀರಲ್ಲಿ ಏನೇನಾಗಿದೆ ಅಂತ. ಒಂದು ಸಲ ನಿಮಗೆ ತೋರಿಸ್ತೀನಿ ಬನ್ನಿ ಪೋಸ್ಟರ್ನ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬ ಹಳೆಯ ಒಂದು ಕ್ವಾರಿ ಆಗಿದೆ. ಸೊ ಈಗ ಎಲ್ಲ ಫ್ಯಾಕ್ಟ್ರಿ ಕೆಲಸ ನಡೀತಾ ಇತ್ತು ಫಸ್ಟ್ಗೆ. ಈಗ ಸದ್ಯಕ್ಕೆ ಏನೂ ನಡೀತಾ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ತುಂಬ ದೊಡ್ಡ ಫ್ಯಾಕ್ಟ್ರಿ. ಸೊ CCI ಫ್ಯಾಕ್ಟ್ರಿ ಅಂತ. ಸೊ ಈಗೆಲ್ಲ CCI ಸಿಮೆಂಟೇ ಬಂದಾಗಿದೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ತುಂಬ ಫ್ಯಾಕ್ಟ್ರೀಸ್ ಇದ್ದಾವೆ. ಸೊ ಈಗ ಇನ್ನೂ ರಿನೋವೇಷನ್ ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಂತ. ಸದ್ಯಕ್ಕಲ್ಲೆಲ್ಲ ಬುಲ್ಡೋಸರ್ಸ್ ಎಲ್ಲ ಇದ್ದವು. ನಾನು ಅಂದಿಲ್ವಾ ಗುಡಿಗೆಲ್ಲ ಅದು ಡಿಮೋಟ್ರೇಷನ್ ಮಾಡುವಾಗ ಎಲ್ಲ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ನೀರು ಯಾವತ್ತೂ ಅವೇನೇ ಆಗಲ್ಲ. ಯಾಕಂದರೆ ಎಷ್ಟು ನೀರಿದ್ದಾವೆ ಇಲ್ಲಿ. ತುಂಬಾ ಡೀಪ್. ಇಲ್ಲಿ ಮೀನಾ ಇದ್ದಾವೆ. ತುಂಬ ಜನಗಳಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ತುಂಬ ಹಿಸ್ಟ್ರಿ ಇದೆ ಇಲ್ಲಿ. ನೋಡ್ಬೋದು ನೀವು, ನೀರು ತುಂಬ ಕ್ಲಿಯರ್ ಆಗಿರುತ್ತೆ. ಸದ್ಯಕ್ಕೆ ಈಗ ಪಾಚಿ ಆಗಿದ್ದಾವೆ ಇಲ್ಲಿ. ಬಟ್ ನೀರು ಮಾತ್ರ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ತುಂಬ ಕ್ಲಿಯರ್ ನೀರು ಇರುತ್ತೆ. ನೋಡ್ಬೋದು ನೀವು, ವ್ಯೂ ಚೆನ್ನಾಗಿರುತ್ತೆ. ಇಲ್ಲಿ ಫೋಟೋ ಸೆಕ್ಷನ್ಗೆ ಬರ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಬರ್ತಾರೆ ಕೆಲವೊಬ್ಬರು. ಇಲ್ಲಿ ನೋಡ್ಬೋದು ಪುಂಡಾರಿನ ಮಕ್ಕಳು ಯಾರು ಕುಡಿಯೋಕ್ಕೆ ಬಂದು ಕೇಸಿ ಇಲ್ಲಿ ಎಲ್ಲ ಬಿಸಾಕಿದ್ದಾರೆ. ಎಲ್ಲ ಕಸ ಇದೆ ನೋಡ್ಬೋದು, ತುಂಬ ಕಸ ಇತ್ತು. ಹೀಗೆಲ್ಲ ಇಟ್ಟಿದ್ದೀವಿ ನಾವು. ಸೊ ಗುಡಿ ಬಳಿ ಬಂದು ಈ ಥರ ಎಲ್ಲ ಮಾಡಿದರೆ ಏನು ಮಾಡಬೇಕು ಈಗ? ಕಾಟ್ರಸ್, ಸಿಗರೇಟ್ ಎಲ್ಲ ಇದ್ದಾವೆ. ಸೊ ನಾವೇನು ಇಲ್ಲಿ ಡ್ರಿಂಕ್ ಮಾಡಲ್ಲ, ಏನು ಮಾಡೋದಕ್ಕೆ ಬರ್ತೀವಿ. ಈ ನನ್ನ ಮಕ್ಕಳು ಏನೋ ಗೊತ್ತೇ ಇಲ್ಲ. ಈ ಥರ ಮಾಡಿದರೆ ಹೆಂಗೆ ಮಾಡಬೇಕಪ್ಪ? ಇಷ್ಟೆಲ್ಲ ಕಸ ಇದೆ ನೋಡಿ. ನಾವು ಇಷ್ಟೆಲ್ಲ ಎತ್ತಿದ್ದು ಈಗ ಜಸ್ಟ್ ಹೀಗೆ ಎತ್ತಿದ್ದು ಇಷ್ಟೆಲ್ಲ ಬಾಟಲ್ಸ್. ಸೊ ನೋಡಿ, ಈ ಥರದ್ದೆಲ್ಲ ಇದೆ ಇಲ್ಲಿ. ಸೊ ಸದ್ಯಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ನಾವೇನು ಫೇಮಿಗೆ ಏನು ಮಾಡ್ತಾಯಿಲ್ಲ. ಸೊ ನಮ್ಮ ದೇವ್ರ ಗುಡಿಯಪ್ಪ, ನಮ್ಮದೇ ಗುಡಿ ಅಂತ ನಾವು ಮಾಡ್ತೀವಿ ಇಲ್ಲಿ ಬಂದು ಕೇಸಿ. ಸೊ ಎಲ್ಲ ಕಸ ಈಗ ಸುಡ್ತಾ ಇದ್ದೀವಿ. ಸೊ ಈ ಥರದ್ದೆಲ್ಲ ಮಾಡಿದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ದೇಶ ಬಿಡ್ರಿ, ಇಲ್ಲಿ ದೇವಸ್ಥಾನದಲ್ಲಿ ಈಗ ಮಾಡ್ತಾ ಇದ್ದಾರೆ. ಸೊ ಕೆಲವೊಬ್ಬರು ಅಂತಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ. ಈ ಥರದ್ದೆಲ್ಲ ದೇವಸ್ಥಾನ ಮುಂದೆಲ್ಲ ಮಾಡಿದರೆ ಅವನು ಏನು ಮಾಡ್ತಾನೆ? ಫಸ್ಟ್ ನಾವು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತಾರೆ.
ನಮ್ಮಲ್ಲೇ ಇದು ಗೊತ್ತಿಲ್ಲ ಹೇಗಿರ್ಬೇಕಂತ, ಯಾವನಿಗೆ ಏನು ಮಾತಾಡಬೇಕು ಏನಿಲ್ಲ ಅಂತ ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈ ಥರದೆಲ್ಲ ಸಿವಿಕ್ ಸೆನ್ಸ್ ನಮ್ಮ ಇಂಡಿಯಾದಲ್ಲೇ ಇರುತ್ತೆ. ಅದರ್ ಕಂಟ್ರಿಯಲ್ಲಿ ಹೋದರೆ ಈ ಥರದ್ದೇನು ಇರೋಲ್ಲ. ನಮ್ಮ ಇಂಡಿಯಾದವರಿಗೆ ಕಾಮನ್ ಸೆನ್ಸ್ ಅನ್ನೋದು ತುಂಬ ಕಡಿಮೆ. ಸೊ ಈಗ ಎಲ್ಲ ಸುಡ್ತಾ ಇದ್ದೀವಿ. ಯಾರ್ದೇನೋ ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ ಆನಿ ರೆಡಿ. ಸೊ ಇಲ್ಲಿ ನೀವು ನೋಡ್ಬೋದಲ್ಲ. ಸೊ ಇಲ್ಲ ಕಂಪನಿ ಈಗ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಕಂಪ್ನಿ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಇದು ಈಗೆಲ್ಲ ತೆಗೆದುಹಾಕಿದ್ದಾರೆ. ಸೊ ಎಲ್ಲ ಈಗ ಆರ್ಕಿಟೆಕ್ಚರ್ಸ್ ಎಲ್ಲ ಈಗ ಚೆನ್ನಾಗಿ ಮಾಡ್ತಾರೆ. ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಗಾಯ್ಸ್ ಇಲ್ಲಿ ತುಂಬಾ ಎಲ್ಲ ಟ್ರ್ಯಾಕ್ಸ್ ಎಲ್ಲ ಇದ್ದು ಈಗೆಲ್ಲ ತೆಗೆದುಹಾಕಿದ್ದಾರೆ ಈ ಫ್ಯಾಕ್ಟ್ರಿಯಲ್ಲಿ. ಸೊ ಟ್ರ್ಯಾಕ್ ತೆಗೆಯೋಕ್ಕೆ ಒಂದೇ ಕಾರಣ, ಯಾಕಂದರೆ ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಂದಿದ್ದಾರೆ. ಸೊ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ ಈಗೆಲ್ಲ ಚೆನ್ನಾಗಿ ಮಾಡಬೇಕಲ್ಲ ಅಂತ ಎಲ್ಲ ಕಿತ್ತಾಕಿದ್ದಾರೆ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇವೆಲ್ಲ ಕೆಲಸ ನಡೀತಾನೆ ಇದ್ದಾವೆ. ಈಗ ಇನ್ನು ಪ್ರೋಗ್ರೆಸ್ಸಲ್ಲೇ ಇದೆ ವರ್ಕ್ ಎಲ್ಲ. ಸೊ ಎಲ್ಲ ಟ್ರ್ಯಾಕ್ಸ್ ಎಲ್ಲ ಕಿತ್ತಾಕಿದ್ದಾರೆ. ಸೊ ಎಲ್ಲ ಟ್ರ್ಯಾಕೇ ಇದು ಎಲ್ಲ ದಾರಿಯಲ್ಲಿ ಪೂರ್ತಿ. ಸೊ ಟ್ರ್ಯಾಕ್ ಇದ್ದೀವಿ, ಈಗೇನು ಟ್ರ್ಯಾಕ್ಸೇ ಇಲ್ಲ ಸದ್ಯಕ್ಕೆಲ್ಲ. ಟ್ರ್ಯಾಕ್ಸ್ ಎಲ್ಲ ಕಿತ್ತಾಕಿದ್ದಾರೆ. ಸೊ ಈಗ ಏನೋ ಕೆಲಸ ನಡೀತಾ ಇದೆ. ಸೊ ಈಗ ಸ್ಟಾರ್ಟ್ ಆಗ್ಬೋದು ಫ್ಯಾಕ್ಟ್ರಿ, ಯಾಕಂದರೆ ಹೇಳ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆ ಗುಡಿದೇನಾಗುತ್ತೆ ಏನಿಲ್ಲ ಅಂತ ಹೇಳ್ತೀನಿ ನೆಕ್ಸ್ಟ್ ನಿಮಗೆ. ಸೊ ಅಲ್ಲಿವರೆಗೆ ನನ್ನ ಪೇಜ್ಗೆ ಫಾಲೋ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಪೋರ್ಟ್ ಮೀ.